ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಸ್ಟೇಷನ್ ರಸ್ತೆಯ NCC ಕಚೇರಿಯ ಎದುರುಗಡೆ ಇರುವ ಬಿಲ್ಗುಂದಿ ಹೋಂಡಾ ಶೋರೂಮ್ನಲ್ಲಿ ಇಂದು ನೂತನ ಸ್ಮಾರ್ಟ್ ವರ್ಕ್ಶಾಪಿನ ಅದ್ಧೂರಿ ಉದ್ಘಾಟನಾ ಸಮಾರಂಭ ಜರುಗಿತು. ಬಿಲ್ಗುಂದಿ ಹೋಂಡಾ ನೂತನ ಸ್ಮಾರ್ಟ್ ಕಾರ್ಯಾಗಾರದ ಅದ್ಧೂರಿ ಉದ್ಘಾಟನಾ ಸಮಾರಂಭವು ಬುಧವಾರ ದಿನಾಂಕ 19 ಆಗಸ್ಟ್ 2026 ಬೆಳಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ಸ್ಟೇಷನ್ ರಸ್ತೆಯ NCC ಕಚೇರಿಯ ಎದುರುಗಡೆ ಇರುವ ಬಿಲ್ಗುಂದಿ ಹೋಂಡಾ ಶೋರೂಮ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಎಂ ಶ್ರೀವಾಸ್ತ, RM ಸರ್ವಿಸ್, ಹೋಂಡಾ ಮೋಟಾರ್ ಸೈಕಲ್ ಮತ್ತು ಸ್ಕೂಟರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಶೇಷಾದ್ರಿ N, ZM ಸರ್ವಿಸ್, ಹೋಂಡಾ ಮೋಟಾರ್ ಸೈಕಲ್ ಮತ್ತು ಸ್ಕೂಟರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಪ್ರವೀಣ್ ಶರ್ಮಾ, ZM ಸೇಲ್, ಹೋಂಡಾ ಮೋಟಾರ್ ಸೈಕಲ್ ಮತ್ತು ಸ್ಕೂಟರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ವೀರೇಂದ್ರ ಪಾಟೀಲ್, AM ಸರ್ವಿಸ್, ಹೋಂಡಾ ಮೋಟಾರ್ ಸೈಕಲ್ ಮತ್ತು ಸ್ಕೂಟರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾಗೂ ಅಜಯ್ ಕುಮಾರ್ ಸಾಹಾ, AM ಸೇಲ್, ಹೋಂಡಾ ಮೋಟಾರ್ ಸೈಕಲ್ ಮತ್ತು ಸ್ಕೂಟರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಮಿಸಿದ್ದರು. ಈ ಸಮಾರಂಭದಲ್ಲಿ ಮ್ಯಾನೇಜಿಂಗ್ ಪಾರ್ಟ್ನರ್ ಡಾಕ್ಟರ್ ಭೀಮಾಶಂಕರ್ ಸಿ ಬಿಲುಗುಂದಿ ಹಾಗೂ ಸಂತೋಷ್ ಬಿಲುಗುಂದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೊದಲಿಗೆ ಅತಿಥಿ ಗಣ್ಯರಿಗೆ ಸಂತೋಷ್ ಬಿಲುಗುಂದಿ ಹಾಗೂ ಸಿಬ್ಬಂದಿ ವರ್ಗದವರು ಪುಷ್ಪಗುಚ್ಛವನ್ನು ನೀಡುವ ಮೂಲಕ ಸ್ವಾಗತ ಕೋರಲಾಯಿತು. ನಂತರ ಅತಿಥಿಗಳಿಂದ ಸಸಿ ನೆಡುವ ಕಾರ್ಯಕ್ರಮ ಜರುಗಿತು. ತದನಂತರ ರಿಬ್ಬನ್ ಕತ್ತರಿಸುವ ಮೂಲಕ ನೂತನ ಸ್ಮಾರ್ಟ್ ವರ್ಕ್ಶಾಪ್ ಅನ್ನ ಉದ್ಘಾಟಿಸಲಾಯಿತು. ಉದ್ಘಾಟನೆಯ ನಂತರ ಪೂಜೆ ಸಲ್ಲಿಸಲಾಯಿತು. ಪೂಜೆಯ ನಂತರ ಅತಿಥಿ ಗಣ್ಯರು ಸ್ಮಾರ್ಟ್ ವರ್ಕ್ಶಾಪ್ ಅನ್ನ ವೀಕ್ಷಿಸಿ ಅದ್ಭುತವಾಗಿ ಸಂಯೋಜನೆಗೊಂಡಿದೆ ಎಂದು ಶ್ಲಾಘಿಸಿದರು. ಇದಾದ ನಂತರ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಾಗಾರವನ್ನ ಉದ್ಘಾಟಿಸಲಾಯಿತು. ಇದೇ ವೇಳೆ ಸಂತೋಷ್ ಬಿಲುಗುಂದಿ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು. ನಂತರ ಕೇಕ್ ಕತ್ತರಿಸುವ ಮೂಲಕ ಅತಿಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸ್ಮಾರ್ಟ್ ವರ್ಕ್ಶಾಪ್ ನ ಉದ್ಘಾಟನೆಯನ್ನ ಸಂಭ್ರಮಿಸಿದರು. ಇದೇ ವೇಳೆ ಸುಮಾರು 5 ರಿಂದ 10 ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿ ವರ್ಗದವರಿಗೆ ಪ್ರಮಾಣ ಪತ್ರಗಳನ್ನು ಕೂಡ ವಿತರಿಸಲಾಯಿತು. ಪ್ರಮಾಣ ಪತ್ರ ವಿತರಣೆಯ ನಂತರ ಅತಿಥಿ ಗಣ್ಯರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಕೊನೆಯಲ್ಲಿ ಅತಿಥಿ ಗಣ್ಯರು ನೂತನ ಸ್ಮಾರ್ಟ್ ವರ್ಕ್ಶಾಪ್ ಅದ್ಭುತವಾಗಿ ನಿರ್ಮಿಸಿದಕ್ಕಾಗಿ ಸಂತೋಷ್ ಬಿಲ್ಗುಂದಿ ಅವರಿಗೆ ಕಂಪನಿಯ ವತಿಯಿಂದ ನೆನಪಿನ ಕಾಣಿಕೆಯನ್ನು ನೀಡಿ ಸತ್ಕರಿಸಿದರು. ನೆಕ್ಸ್ಟ್ ಹಾಗೆ ಎಲ್ಲ ಚೇಂಜಸ್ ಆಗಿದೆ, ಸೂಪರ್ ಚೆನ್ನಾಗಿ ಕಾಣ್ತಾ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಓಕೆ, ಮುಂಚೆ ಎಲ್ಲ ಸ್ವಲ್ಪ ಟೈಲ್ಸ್ ಎಲ್ಲ ಹೊಡೆದೋಗಿತ್ತು ಮಾಡಿದ್ದು, ಇವಾಗೆಲ್ಲ ಹೊಸದು ಹಾಕ್ಸ್ಬಿಟ್ಟಿದ್ದೀರಿ. ಓಕೆ, ಇದೆಲ್ಲ ಇದಕ್ಕೆಲ್ಲ ಮಾಡಿಸಿದ್ರೆ ಯಾರು ಕಾರಣ ಕರ್ತಾರೆ ಇದಕ್ಕೆ? ಮತ್ತು ಅವ್ರಿಗೊಂದು ಅಟ್ಲೀಸ್ಟ್ ಚಪ್ಪಾಳೆ ಬೇಕೋ ಬೇಡ? ತಾವು ಒಂದು ಹೇಳಿದ್ರೆ ಇವತ್ತು ಕಸ್ಟಮರ್ಸ್ ಖುಷಿಯಾಗಿ ಆಗ್ತಾರೆ ವರ್ಕ್ಶಾಪ್ ನೋಡ್ಬಿಟ್ಟು, ನಮ್ಮ ಎಂಪ್ಲಾಯೀಸ್ ಖುಷಿ ಆಗಿದ್ದಾರೆ ನೋಡ್ಬಿಟ್ಟು, ನಾನು ಖುಷಿಯಾಗಿದ್ದೀನಿ, ತಾವು ಖುಷಿಯಾಗಿದ್ದೀರಾ. ಸೊ ಇವತ್ತು ಎಲ್ಲರೂ ಸ್ಟೇಕ್ ಹೋಲ್ಡರ್ಸ್, ಕಸ್ಟಮರ್ ಆಗಲಿ, ಕಂಪನಿ ಆಗಲಿ, ನಾವು ಆಗಲಿ, ನಮ್ಮ ಎಂಪ್ಲಾಯೀಸ್ ಆಗಲಿ, ಸೊ ವಿ ಆಲ್ ಆರ್ ಸ್ಟೇಕ್ ಹೋಲ್ಡರ್ಸ್ ಫಾರ್ ದಿಸ್ ವೆಂಚರ್. ಸೊ ಇವತ್ತು ವಿ ಆರ್ ಓಪನಿಂಗ್ ಎ ನ್ಯೂ ಚಾಪ್ಟರ್. 19 ವರ್ಷದ ಹಿಂದ್ಗಡೆ ಖುಷಿ ಏನಾಗಿದೆ ಅಂದರೆ ನನಗೆ 19 ವರ್ಷದ ಹಿಂದ್ಗಡೆ ತಾವೇ ಬಂದ್ಬಿಟ್ಟು ಫಸ್ಟ್ ಪ್ಲಾನ್ ತಾವೇ ಹಾಕಿದ್ರಿ. ಥ್ಯಾಂಕ್ ಯು. ಈ ಹೊಸ ಚಾಪ್ಟರ್ ತಮ್ಮ ಕೈಯಲ್ಲಿ ಆಗ್ತಾ ಇದೆ. ಸೊ ಇಟ್ ಇಸ್ ಕೈಂಡ್ ಆಫ್ ಒಂದು ಖುಷಿ ಅಂದರೆ ಅದರ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಖುಷಿ. ಓಕೆ, ಸೊ ಐ ಆಮ್ ರಿಯಲಿ ಹ್ಯಾಪಿ, ಡಿಲೈಟೆಡ್. ತಾವು ಬಂದಿದ್ರಿ, ಎಲ್ಲರೂ ಬಂದಿದ್ರಿ. ವಿ ಡಿಡ್ ಅವರ್ ಬೆಸ್ಟ್. ನಾವು ನಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು
ಮನಸ್ಪೂರ್ವಕವಾಗಿ ಒಳ್ಳೆಯ ರೀತಿ ಸೆಟಪ್ಪು ನಮ್ಮ ಕಂಪ್ನಿಗಾಗಿ ನಮ್ಮ ಕಸ್ಟಮರ್ಗಾಗಿ ಸರ್ ಅಂತ ಗಸ್ತಿ ಸರ್ ಅಂತ ನಮ್ಮ ಎಂಪ್ಲಾಯೀಸ್ ಆದರೆ ಕೆಲವು ಜನ ಇಲ್ಲಿ 5 ವರ್ಷ ಕಳೆದಿದ್ದಾರೆ, ಕೆಲವು ಜನ 10 ವರ್ಷ, ಕೆಲವು ಜನ 19 ವರ್ಷ. ಇವತ್ತೆಲ್ಲ 1 ವರ್ಷ 2 ವರ್ಷ ಜನನೇ ಒಂದು ಕಡೆ ಹುಡ್ಕೋತಾ ಇಲ್ಲ. 5 ವರ್ಷ ಅಂದರೆ ಐ ಥಿಂಕ್ ದಟ್ ಇಸ್ ಆಲ್ಸೋ ಆ್ಯಕ್ಚುಲಿ ರಿಮಾರ್ಕಬಲ್, ಕನ್ಸಿಡರಬಲ್. ಸೊ ಇಲ್ಲಿ 5 ವರ್ಷ ಇಲ್ಲಿದ್ದಾಗ ಅಂತ ಸರ್ ಅಂತ ಸರ್ ಅಂತ ಇದೇ ನಮ್ಮ ಫಸ್ಟ್ ಮನೆ. ನಾವು ಮನೆಗೆ ಹೋದಾಗ ಬಹಳ ಆದರೆ ಒಂದು 2-3 ತಾಸು ಅಷ್ಟೇ ನಾವು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ಬೋತೀವಿ. ನಮ್ಮ ಇಡೀ ಜೀವನ ಏನದ ಅಂತ ಹೇಳಬೇಕು ಆಫೀಸಲ್ಲೇ ಹೇಳ್ಬೋದು. ಈ ಆಫೀಸೇ ನಮ್ಮ ಮನೆ. ಮತ್ತು ಇಲ್ಲಿ ಇದ್ದಂಥ ನಾವೆಲ್ಲ ಕೊಲಿಗಾಗಲಿ ಮ್ಯಾನೇಜರ್ ಇವರೇ ನಮ್ಮ ಫ್ಯಾಮಿಲಿ, ಇದು ನಮ್ಮ ಕುಟುಂಬ. ಸೊ 1 ಪಾಯಿಂಟ್ ಇಲ್ಲೋದು ನಮ್ಮ ಶ್ರೀ ಸರ್ ಅಂದರೆ 3P ಅಂತ ಹೇಳಿದ್ರು, ಪೀಪಲ್, ಪ್ರೊಸೆಸ್ ಆ್ಯಂಡ್ ಪ್ರಿಮೈಸಸ್. ಓಕೆ, ಸೊ ಇದರಲ್ಲಿ ಒಂದು ಯಾವುದರಲ್ಲಿ ಏನೋ ಕುಂದುಕೊರತೆ ಇದ್ದಾರೆ ಅಂದರೆ ಸ್ವಲ್ಪ ಸಕ್ಸಸ್ ಸ್ಟೋರಿ ಅಥವಾ ಔಟ್ಕಮ್ ಬರೋದು ಭಾಳ ಕಷ್ಟ. ನಮ್ಮಲ್ಲಿತ್ತು ಏನು ಪ್ರಿಮಿಸಸ್ ಇತ್ತು, ಪೀಪಲ್ ನೀವು ಇದ್ದೀರಿ, ನಿಮ್ಮಲ್ಲೇನು ಕುಂದುಕೊರತೆ ಇಲ್ಲ. ಪ್ರೊಸೆಸ್ ಇಚ್ಛಾಶಕ್ತಿ ಎಲ್ಲರೂ ಮಾಡ್ಬೋದು. ಇವತ್ತು ಕೆಲವರು ಡೀಲರ್ ಇದ್ದಾರೆ, ಬೆಸ್ಟ್ ಡೀಲರ್ ಅವಾರ್ಡ್ ಹೋಗ್ತಾರೆ, ಯಾಕೆ ಪ್ರೊಸೆಸ್ ಮೇಲೆ. ಓಕೆ, ನೀವು ಇವತ್ತಿನ ಡೇಟ್ನಲ್ಲಿ ನೋಡಿದಿರಂದ್ರೆ ನೀವು ಮಾಡ್ಬೋದು. ನೀವು ಇವತ್ತಿನ ಡೇಟ್ನಲ್ಲಿ ಪ್ರಾಸೆಸ್ ಕರೆಕ್ಟ್ ರೀತಿ ಫಾಲೋ ಮಾಡಿದಂದ್ರೆ ನಿಮಗೂ ಹೆಸರು ಬರುತ್ತೆ, ಡೀಲರ್ಶಿಪ್ಗೆ ಹೆಸರು ಬರುತ್ತೆ, ಈ ರೀಸನ್ಗೂ ಹೆಸರು ಬರುತ್ತೆ. ಸೊ ಐ ವಿಲ್ ಸ್ಪ್ಲಿಟ್ ಮೈ ಥಿಂಗ್ ಇನ್ 2 ಥಿಂಗ್ಸ್. ಒನ್ ಇಸ್ ಪಾಸ್ಟ್, ಒನ್ ಇಸ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಈ ಪಾಸ್ಟ್ನಲ್ಲಿ ವೆನ್ ವಿ ಸ್ಟಾರ್ಟೆಡ್, ಯಾವಾಗ ಸ್ಟಾರ್ಟ್ ಮಾಡಿದಾಗ ಎಲ್ಲ ಜಾಬ್ ಕಾರ್ಡ್ ಇತ್ತು. ಇವರೆಲ್ಲ ಜನರಿಗೆಲ್ಲ ನಾವು ಹೇಳ್ತಿದ್ದೆ ಕಿ ಜಾಬ್ ಕಾರ್ಡ್ ನಾವು ಇದು ಬರಿಬೇಕು, ಸರ್ವಿಸ್ ಅಡ್ವೈಸ್ ಹೋದ್ರಪ್ಪ ಅಂತ ನೋಡಿದ್ರೆ ಆ ಜಾಬ್ ಕಾರ್ಡ್ ಮಿಸ್ಟೇಕ್ ಆಗ್ತಾ ಇತ್ತು, ಕೆಲಸ ಅರ್ಥ ಆಗ್ತಾ ಇದ್ದಿಲ್ಲ, ಜಾಬ್ ಕಾರ್ಡ್ ಕ್ಯಾಪ್ಚರಿಂಗ್ ಅದ್ರ ಬಗ್ಗೆ ಟ್ರೈನಿಂಗ್ ಆಗ್ತಾ ಇತ್ತು. ಓಕೆ, ಇವತ್ತು ನಾವು ನೋಡ್ತೀವಿ, ಇವತ್ತಿಗೆ ಎವ್ರಿಥಿಂಗ್ ಇಸ್ ಡಿಜಿಟಲೈಸೇಷನ್. ಇವರೇ ಜನ ಡಿಜಿಟಲೈಸ್ ಆಗಿಬಿಟ್ಟು ಇವತ್ತಿನ ಡೇಟ್ನಾಗಿ ಬರೆಯೋದು ಬಿಟ್ಟರೆ ಇವತ್ತಿನ ಡೇಟ್ನಲ್ಲಿ ಡಿಜಿಟಲಿ ಅವ್ರು ಆ್ಯಪ್ ಯೂಸ್ ಮಾಡ್ತಾರೆ, ಆ ಆ್ಯಪ್ನಲ್ಲೆಲ್ಲ ಹಾಕ್ತಾರೆ, ಓದ್ತಾರೆ, ಕೆಲಸ ಮಾಡ್ತಾರೆ. ಸೊ ಟ್ರಾನ್ಸ್ಫಾರ್ಮೇಷನ್ ಈಸ್ ಹ್ಯಾಪೆಂಡ್ ಇನ್ ಪೀಪಲ್ ಆಲ್ಸೋ. ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ವತಿಯಿಂದ 187ನೆಯ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಐತಿಹಾಸಿಕ ಸ್ಮಾರಕಗಳ ಛಾಯಾಚಿತ್ರ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಲಬುರಗಿಯ ವತಿಯಿಂದ 187ನೆಯ ವಿಶ್ವ ಛಾಯಾಗ್ರಹಣ ದಿನಾಚರಣೆಯ ಅಂಗವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಐತಿಹಾಸಿಕ ಸ್ಮಾರಕಗಳ ಛಾಯಾಚಿತ್ರಗಳ ಪ್ರದರ್ಶನ ಕಾರ್ಯಕ್ರಮ 2026 ದಿನಾಂಕ 19 ಆಗಸ್ಟ್ 2026 ಬುಧವಾರದಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ವಿದ್ಯಾನಗರ ಬಡಾವಣೆಯ ಮಿಲಿಂದ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರ ಉದ್ಘಾಟಕರಾಗಿ ಮಹಿಳಾ ಕಾಂಗ್ರೆಸ್ ಕಲಬುರಗಿಯ ಅಧ್ಯಕ್ಷರಾದ ರೇಣುಕಾ ಸಿಂಗೆ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಹವ್ಯಾಸಿ ಪ್ರವಾಸಿ ಮಾರ್ಗದರ್ಶಕರಾದ BM ರಾವೂರ್ ಹಾಗೂ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘ ಬೆಂಗಳೂರಿನ ನಿರ್ದೇಶಕರಾದ ಪ್ರಭುಲಿಂಗ್ ಜುಮ್ಮಣ್ಣ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಮಿಲಿಂದ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಕಲಬುರಗಿಯ ಉಪ ಪ್ರಾಂಶುಪಾಲರಾದ ಚಂದ್ರಕಾಂತ್ ಖಾನಾಪುರೆ ವಹಿಸಿದ್ದರು. ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಲು ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಲಬುರಗಿ ಅಧ್ಯಕ್ಷರಾದ ಬಸವರಾಜ್ ಸಿ ತೋಟದ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಗೌರವ ಸಲಹೆಗಾರರಾದ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್, ಚಂದ್ರಶೇಖರ್ ಬ್ಯಾಕೋಡ್, ನಾಗೇಂದ್ರ ಸಕ್ಕರ್ಗಿ, ನಾರಾಯಣ ಎಂ ಜೋಶಿ, ಉಪಾಧ್ಯಕ್ಷರಾದ ಸೈಯದ್ ನಾಸಿರುದ್ದೀನ್ ಎ ಪಟೇಲ್, ಕಾರ್ಯದರ್ಶಿಗಳಾದ ಮೊಹಮ್ಮದ್ ಅಫ್ಸರ್ ಪಟೇಲ್, ಸಹ ಕಾರ್ಯದರ್ಶಿ ಅನಿಲ್ ಕುಮಾರ್ ಗಣೇಶ್ಕರ್, ಖಜಾಂಚಿಗಳಾದ ಶ್ರೀನಿವಾಸ್ ಮಡಕಿ ಸೇರಿದಂತೆ ಸದಸ್ಯರುಗಳಾದ ಫಿರೋಜ್ ಖಾನ್ ಎ ಹಮೀದ್, ಅಂಬಾದಾಸ್, ಖಾಜಾ ಮೈನುದ್ದೀನ್, ಸತೀಶ್ ಬಿರಾದಾರ್, ಮೊಹಮ್ಮದ್ ಖಾಜಾ ಪಟೇಲ್, ಅಭಿಲಾಷ್ ಸರ್ಸಂಬಿ, ಶ್ರೀನಿವಾಸ್ ಮಡಕಿ, ರೇವಣಸಿದ್ದು ಶೆಟ್ಟಿ, ಪ್ರಕಾಶ್ ಎಂ ಶೇರ್ಖಾನೆ, ಆಕಾಶ್ ಪೂಜಾರಿ, ಶ್ರೀಕಾಂತ್ ಎಸ್ ಪಾಟೀಲ್, ಮಹೇಶ್ ಜಮಾದಾರ್, ಗಣೇಶ್ ಎಸ್, ಬಸವರೆಡ್ಡಿ ಮಕಾಶಿ, ವಿಜಯ್ ಕುಮಾರ್ ರಾಠೋಡ್, ಮಲ್ಲಿಕಾರ್ಜುನ್ ಕೆ ತುಪ್ಪದಮಠ್, ಸಿದ್ದರಾಮಯ್ಯ ಎಸ್, ಸಿದ್ದರಾಮಯ್ಯ ಬೆಲ್ಲದಮಠ್, ಈರಣ್ಣ ಚ ಕಿರಣಗಿ, ಪ್ರಕಾಶ್ ಜಂಗಲೆ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಸಂಘದ ಉದ್ದೇಶ ಏನಂದರೆ ನಮ್ಮ ಕಲಬುರಗಿ ಜಾಗದ ಫೋಟೋ ತೆಗೆದಂತ ನಾವೇ ನೋಡೋದಕ್ಕಿಂತ ನಾವೇ ಬಳಿ ತಪ್ಪಿಸ್ಕೋಬಾರ್ದು. ಹಾಗಾಗಿ ಈ ಛಾಯಾಚಿತ್ರ ಒಂದು ಉತ್ತಮ ಶಾಲೆಯಲ್ಲಿ ಮಕ್ಕಳಿಗಾಗಿ ಪ್ರದರ್ಶನ ಮಾಡಿದರೆ ಆ ಮಕ್ಕಳಿಗೂ ಕೂಡ ಈ ಛಾಯಾಚಿತ್ರ ಪ್ರದರ್ಶನ ನೋಡಿ ಅವರು ಕೂಡ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಐತಿಹಾಸಿಕ ಸ್ಮಾರಕದ ಒಂದು ಅವ್ರಿಗೂ ಕೂಡ ಮನಸ್ಸಲ್ಲಿ ಮೂಡುವ ಒಂದು ಕಾರ್ಯಕ್ರಮ ಈ ನಮ್ಮ ಕಲಬುರಗಿ ಸಂಘ ಮಾಡ್ತಾ ಇದೆ. ಈ ಸಂಘ ನಿರಂತರವಾಗಿ ಇದು ಒಂದೇ ಶಾಲೆ ಅಂತಲ್ಲ, ಈ ಶಾಲೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಇದೇ ರೀತಿ ಇಡೀ ಜಿಲ್ಲೆಯಲ್ಲಿ
ನಮ್ಮ ಜಾಗಕ್ಕೆ ತೆಗೆದಿದ್ದಂಥ ಛಾಯಾಚಿತ್ರವನ್ನು ಅವರಿಗೆ ಮನಮುಟ್ಟಂಥ ಒಂದು ಮೂಡಿಸೋದು, ಅವ್ರ ಮನೆ ಮೂಡಿಸೋದು ಮತ್ತು ಅವರೊಂದು ಮುಂದಿನ ದಿನಗಳಲ್ಲಿ ನಾವು ನೆನಪಾಗ್ತಕ್ಕಂಥ ಕೆಲಸವನ್ನು ಈ ನಮ್ಮ ಸಂಘ ಮಾಡ್ತಾ ಇದೆ. ಹಾಗಾಗಿ ನಾವೆಲ್ಲ ಒಂದು ಈ ವಿಷಯ ಕಾರ್ಯಕ್ರಮದಲ್ಲಿ ಒಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. 187ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು ಇಲ್ಲಿ ನಾವೆಲ್ಲ ಕೂಡಿ ಆಚರಣೆ ಮಾಡ್ತಾ ಇದ್ವಿ. ಬಹಳ ಸಂತೋಷ ಆಗ್ತದ, ಖುಷಿ. ಯಾಕೆ ಅಂತ ಹೇಳ್ತೀನಿ, ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ನನ್ನನ್ನು ಕರೆದಾರ, ಧನ್ಯವಾದಗಳು ಸರ್. ಮುಖ್ಯ ಅತಿಥಿಗಳಾಗಿ BM ರಾಹುಲ್ ಸರ್ ಅವರು, ಪ್ರಭುಲಿಂಗ ಚುಮ್ಮನ್ ಸರ್ ಅವರು, ಚಂದ್ರಕಾಂತ್ ಖಾನಾಪುರ ಸರ್ ಅವರು, ಬಸವರಾಜ್ ತೋಟ ಸರ್ ಎಲ್ಲರೂ ಕೂಡಿ ಈ ಒಂದು ವಿಶೇಷ ಮತ್ತು ಎಲ್ಲದಕ್ಕಿಂತ ನಮ್ಮ ನಾಡಿನ ಕಲ್ಯಾಣ ಕರ್ನಾಟಕ ಭಾಗದ ಕಲೆ, ಸಂಸ್ಕೃತಿ, ಇತಿಹಾಸ ಎಲ್ಲವನ್ನು ಒಳಗೊಂಡು ಈ ಒಂದು ಫೋಟೋಗ್ರಫಿ ಪ್ರದರ್ಶನವನ್ನು ಇಟ್ಟಿದ್ದಾರೆ. ಯಾಕಂದ್ರೆ ಬಹಳಷ್ಟು ನಾವು ಕಲಬುರಗಿ ಒಳಗೆ ಕೂಡ ಇವೆಲ್ಲ ಗೊತ್ತಿರಲ್ಲ ನಮಗೆ. ಫೋಟೋ ನೋಡ್ತೀವಿ, ನೋಡಿದಾಗ ಅಲ್ಲಿಂದಲೇ ಹೋಗಿರ್ತೀವಿ, ಹಿಂಗೆ ಅದರಲ್ಲೂ ನೋಡಿರಲ್ಲ. ಈ ಕಟ್ಟಡಗಳು ಏನು ಸ್ಮಾರಕಗಳು ಲಾಂಛನಲ್ಲ, ಅಲ್ಲಿಂದ ಓಡಾಡ್ತೀವಿ ನಾವು ದಿನನಿತ್ಯನೂ. ನಾವು ನೋಡಲ್ಲ, ಯಾಕಂದ್ರೆ ಅವೆಲ್ಲವೂ ಕೂಡ 600 ವರ್ಷಗಳ ಹಿಂದಿನ ಚರಿತ್ರೆಯನ್ನು ನಮ್ಮ ಕಲಬುರಗಿದಾಗ ಇತಿಹಾಸದಲ್ಲಿ ಆಗಿ ಹೋಗಿರುವಂಥ ನೈಜ ಘಟನೆಗಳು ಎಷ್ಟೊಂದು ಅದಾಗಲಿ ಹೆಮ್ಮೆ ಪಡುವಂಥದ್ದು. ಹೆಸರು ಏನಂತ ಹೇಳ್ಯಾರೆ? ಇದು ಮೊದಲೇನು ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಫ್ರಾನ್ಸ್ದಾಗ. ಇಲ್ಲಿ ಫ್ರಾನ್ಸ್. ಇವ್ರ ಹೆಸರೇನದ? ಲೂಯಿಸ್ ಡ್ಯಾಗೋರಿ ಅವರ ಮೊಟ್ಟ ಮೊದಲನ ಫೋಟೋಗ್ರಾಫಿಯನ್ನು ಕಂಡುಹಿಡಿದರು. ಎಷ್ಟು? 1839 ಆಗಸ್ಟ್ 19, 1839. ನಮ್ಮ ಭಾರತದಾಗ ಯಾವಾಗ ಬಂತಪ್ಪ ಅಂದ್ರೆ 1840ದಾಗ ಇದ್ರ ಬಳಕೆ ಆಗ್ತಿತ್ತು ಅಂತ ಹೇಳ್ತಾರೆ. 1850ರಲ್ಲಿ ಮುಂಬೈ, ಮದ್ರಾಸ್, ಕಲ್ಕತ್ತಾಗಳಲ್ಲಿ ಇವುಗಳ ಮಾರಾಟ ಮತ್ತು ಬಳಕೆ, ಫೋಟೋಗ್ರಾಫಿ ಇವೆಲ್ಲ ತೆಗೆದು ಸ್ಟಾರ್ಟ್ ಆಗಿದೆ. ನಮ್ಮ ಭಾರತದಾಗ 1850ರಲ್ಲಿ ಇವು ಎಲ್ಲ ಕಡೆ ಸರ್ವಸಾಧಾರಣವಾಗಿ ದೊಡ್ಡ ಸಿಟಿಗಳಲ್ಲಿ, ಮೆಟ್ರೋ ಸಿಟಿ ಏನಂದ್ರು ಅಂಥಲ್ಲಿ ಯೂಸ್ ಮಾಡಿದ್ದಾರೆ. ಈಗ ಮುಂದಿನೆಲ್ಲ ಫೋಟೋಗ್ರಾಫಿ ಬಗ್ಗೆ ನಿಮ್ಗೆ ಗೊತ್ತದ. ಈಗಿನ ಜಮಾನದಾಗ ಏನದ, ಎಲ್ಲ ಮೊಬೈಲು, ಡ್ರೋನ್ ಕ್ಯಾಮ್ರಾ, ಈಗೆಲ್ಲ ಸಾಕಷ್ಟು ಭಾಳ ಮುಂದಾಗ್ಯದ ಫೋಟೋಗ್ರಾಫಿ. ಚಂದ್ರನ ಫೋಟೋನು ಇಲ್ಲೇ ಕೂತ್ ತಗೋತಾರೆ. ಈಗಿನ ಜಮಾನದಾಗ, ಈಗಿನ ಯುಗದಾಗ ಭಾಳ ವ್ಯತ್ಯಾಸ ಇದೆ. ವಿಶ್ವೇಶ್ವರಯ್ಯ ಲಂಡನ್ ಬ್ರಿಡ್ಜ್ ಕಟ್ಟಿದ್ರು, ಇಂಗ್ಲೆಂಡ್ ಬ್ರಿಡ್ಜ್. ಅಲ್ಲಿ ಇಂಡಿಯಾ ಅಂತ ಬರೆದಂತ ಎಲ್ಲ ಇತಿಹಾಸ ಅಂತ ಹೇಳ್ತಾರೆ. ಹೇಳಿರಿ, ಇಂಡಿಯಾ ಅಂತ ಒಂದು ಕಲ್ಲಿಟ್ಟಾಗ ಆ ಕಲ್ಲಿನ ಮನೆಗಳೇ ಬ್ರಿಡ್ಜ್ ನಿಂತು. ನಿಮಗೆ ಗೊತ್ತಿರಲಿ, ನಮ್ಮ ಶರಣ ದೇವಸ್ಥಾನಕ್ಕೆ ಎಲ್ಲರೂ ಹೋಗಿದೆ, ಅಲ್ಲಿನ ಒಂದು ಕಲ್ಲಿದೆ. ಆ ಇಡೀ ಕಟ್ಟಡವನ್ನ ಆ ಒಂದು ಕಲ್ಲಿನ ಮೇಲೆ ನಿರ್ಮಾಣ ಮಾಡಿದೆ. ಅಂದ್ರೆ ಆ ಬ್ರಿಡ್ಜ್ ಕಟ್ಟೋದಕ್ಕಿಂತ ಮುಂಚೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಪೂರ್ವಜರು ಕಟ್ಟಿದ್ರು ಅನ್ನೋದನ್ನ ಇತಿಹಾಸದಲ್ಲಿ ತೋರಿಸ್ಕೊಡ್ಬೇಕಾಗಿದೆ. ಅದು ಪಠ್ಯಕ್ರಮದಲ್ಲಿ ಬರಬೇಕಾಗಿದೆ. ಇದು ಒಂದು. ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಕೋಟೆ ಬಗ್ಗೆ ಮಾತಾಡ್ತಾ ಇರೋದೆ. ನಿಮಗೆ ಇಡೀ ಪ್ರಪಂಚದಲ್ಲೇ ನೀವು ಎಲ್ಲೇ ಹೋದ್ರೆ 2 ಸ್ಥಳಗಳಲ್ಲಿ ಕಲಬುರಗಿ ಸಹ ಒಂದು. ಅದು ಯಾವುದು ಅಂದ್ರೆ ಬಮನಿ ಕೋಟೆ. ನಾವು ಮೈಕ್ ಬಂದ್ ಮಾಡಿ ಮಾತಾಡಿದ್ರೆ ನಿಮಗೆ 100 ಜನರಿಗೆ ಕೇಳಿಸುತ್ತೆ. ಅಲ್ಲಿ ನಾನು ಹಿಂಗೆ ಮಾತಾಡಿದ್ರೆ 5,000 ಜನರಿಗೆ ಕೇಳಿಸುತ್ತೆ. ಎಷ್ಟು ಜನಕ್ಕೆ? ಇದು ಸಾಧ್ಯನಾ? ಅದು ಕಲಬುರಗಿಯಲ್ಲಿ ಬಮನಿ ಕೋಟೆಯಲ್ಲೇನೆ ಐತಿ. ಅದನ್ನ ತಾವು ನೋಡೋದ್ರ ಮೂಲಕ ಅದಕ್ಕೆ ಮಾನ್ಯ ಮೇಡಮ್ ಅವರಿಗೆ ಇನ್ನೊಂದು ಹೆಚ್ಚುವರಿ ಮನವಿಯನ್ನ ಮಾಡ್ತೀನಿ, ಅವಕಾಶ ಸಿಕ್ಕಿದೆ ಅಂತ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಾಗ ನಮ್ಮ ಪೀಪಲ್ಸ್ ಎಜುಕೇಶನ್ ಮತ್ತೆ ಮಿಲಿಂಗ್ ಎಜುಕೇಶನ್ ಏನು ಮಕ್ಕಳಿಗೆ ಹೈಸ್ಕೂಲ್ ಮಕ್ಕಳಿಗೆ ಅವ್ರಿಗೆ ಕೊಟ್ಟರೆ ಮುಂದಿನ 3 ವರ್ಷಕ್ಕೆ ನಮ್ಮ ಜೊತೆಗೆ ಬರ್ತಾರೆ ಅನ್ನೋದನ್ನ ತಮ್ಮ ಗಮನಕ್ಕೆ ಇರಲಿ. ಅವರಿಗೆಲ್ಲ ಅವಕಾಶಗಳನ್ನ ಮಾಡೋದಕ್ಕೆ. ಯಾಕಂದ್ರೆ ನೀವು ಹಣ್ಣು ಕೊಡ್ತಾ ಇದ್ದೀರಿ, ದತ್ತೆ ಕೊಡ್ತಾ ಇದ್ದೀರಿ, ಮಟ್ಟ ಕೊಡ್ತಾ ಇದ್ದೀರಿ, ಶಿಕ್ಷಣ ಕೊಡ್ತಾ ಇದ್ದೀರಿ. ಪ್ರವಾಸೋದ್ಯಮ ಏನಾದರೂ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಿರುದ್ಯೋಗದ 20% ಪ್ರಮಾಣವನ್ನ ನಾವು ಕಡಿಮೆ ಮಾಡೋಕೆ ಇದು ಫೋಟೋಗ್ರಫಿ ಇತರೆ ವಲಯಗಳು ಸಹಕಾರ ಆಗುತ್ತೆ. ಸೇವಾ ವಲಯಕ್ಕೆ ಅವರಿಗೆ ಒಂದು ಸ್ವಲ್ಪ ಗಮನಕ್ಕೆ ತಗೊಂಬರಿ ಅಂತ ಮಕ್ಕಳ ಪರವಾಗಿ ಪೂಜ್ಯ ಶ್ರೀ ಉಪಾಚಾರ್ಯ ರತ್ನ ಬಾಲ ತಪಸ್ವಿ ದ್ವಿತೀಯ ಸಾಂಬ ಶಿವಯೋಗಿ ಶಿವಾಚಾರ್ಯರ 32ನೆಯ ಶ್ರಾವಣ ಮಾಸದ ತಪೋನುಷ್ಠಾನದ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು.
ಕಲಬುರಗಿ ಪಟ್ಟಣದಿಂದ ದಕ್ಷಿಣಕ್ಕೆ 15 ಕಿಲೋಮೀಟರ್ ಅಂತರದ ಜೇವರ್ಗಿ ರಸ್ತೆಯ ಪ್ರಕೃತಿಯ ಮಡಿಲಲ್ಲಿ ಇರುವ ಫರಹತಾಬಾದ್ ಕೇಸರಿ ಬೆಟ್ಟದಲ್ಲಿ 32ನೆಯ ಶ್ರಾವಣ ಮಾಸದ ತ್ರಿಕಾಲ ಇಷ್ಟಲಿಂಗ ಪೂಜಾ ತಪೋನುಷ್ಠಾನವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 13ನೇ ಆಗಸ್ಟ್ 2026ರಿಂದ 12ನೇ ಸೆಪ್ಟೆಂಬರ್ 2026ರವರೆಗೆ ಒಂದು ತಿಂಗಳ ನಿರಂತರ ಪೂಜಾನುಷ್ಠಾನ ನಡೆಯಲಿದೆ. ವಿಶೇಷವಾಗಿ ಈ ವರ್ಷ ಕೇಸರಿ ಬೆಟ್ಟದ ದ್ವಾದಶ ವರ್ಧಂತಿ ನಿಮಿತ್ತ ಭಕ್ತರಿಂದ 101 ತುಲಾಭಾರ ಸೇವೆಗಳು, ಪಾದಪೂಜೆ ಸೇವೆ, ದಾಸೋಹ ಸೇವೆಗಳು ನಡೆಯುತ್ತವೆ. ಪ್ರತಿ ಶ್ರಾವಣ ಸೋಮವಾರಕ್ಕೊಮ್ಮೆ ರಾಜೋಪಚಾರ ಮಹಾಪೂಜೆ ಸಾಮೂಹಿಕವಾಗಿ ನಡೆಯುತ್ತದೆ. ದಿನಾಂಕ 30ನೇ ಆಗಸ್ಟ್ 2026ರಂದು ಮಹಾರಾಷ್ಟ್ರ ರಾಜ್ಯದಿಂದ ಅತ್ಯಂತ ವೈಭವ ಪೂರ್ವಕವಾಗಿ ಪಾದಯಾತ್ರೆ ಕಲಬುರಗಿ ಮಹಾನಗರದ ಮಾರ್ಗವಾಗಿ ಕೇಸರಿ ಬೆಟ್ಟಕ್ಕೆ ಬರುತ್ತದೆ. ದಿನಾಂಕ 12ನೇ ಸೆಪ್ಟೆಂಬರ್ 2026ರ ಶನಿವಾರದಂದು ಇಷ್ಟಲಿಂಗ ಮಹಾಪೂಜೆಯೊಂದಿಗೆ ಶ್ರಾವಣ ಮಾಸದ ಮುಕ್ತಾಯ ಸಮಾರಂಭ ಜರುಗಲಿದೆ. ಹೀಗೆ ಅನೇಕ ಜಿಲ್ಲೆಗಳಿಂದ ಸಹಸ್ರ ಸಂಖ್ಯೆಗಳಲ್ಲಿ ಭಕ್ತಾದಿಗಳು ಬಂದು ಪೂಜೆಯಲ್ಲಿ ಪಾಲ್ಗೊಳ್ಳಲಿದ್ದು ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಾರೆ. ಇಷ್ಟೇ ಅಲ್ಲದೆ ಅನೇಕ ಗ್ರಾಮದ ಭಕ್ತಾದಿಗಳು ಪಾದಯಾತ್ರೆಯ ಮೂಲಕ ಬರುತ್ತಾರೆ. ಭಜನೆ, ಸಂಗೀತ, ನೃತ್ಯ, ಪ್ರವಚನ ಸೇವೆಗಳು ಈ ಸಮಾರಂಭದಲ್ಲಿ ನಡೆಯಲಿದ್ದು ನಿತ್ಯ ತ್ರಿಕಾಲ ಶ್ರೀರುದ್ರ ಪೂಜೆ, ಅನ್ನದಾಸೋಹ ಸೇರಿದಂತೆ ಅನೇಕ ಕಲಾ ಪ್ರದರ್ಶನಗಳು ನಡೆಯಲಿವೆ. ಕೆಲ ಸಾಹಿತ್ಯ ಪುಸ್ತಕಗಳು ಬಿಡುಗಡೆಗೊಳ್ಳಲಿವೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಪೂಜ್ಯರು, ಮಠಾಧೀಶರು, ಸಾಹಿತಿಗಳು, ಸಮಾಜದ ಮುಖಂಡರು, ಧರ್ಮಾಭಿಮಾನಿಗಳು, ರಾಜಕೀಯ ಗಣ್ಯರು, ವಿಜ್ಞಾನಿಗಳು ಸಹ ಪಾಲ್ಗೊಳ್ಳಲಿದ್ದಾರೆ. ಭಕ್ತಿಯಿಂದ ಬರುವ ಭಕ್ತರಿಗೆ ಮನಸ್ಸಿನ ಇಷ್ಟ ಸಂಕಲ್ಪಗಳನ್ನು ಈಡೇರಿಸುವಂತಹ ಅದ್ಭುತ ಶಕ್ತಿಯುಳ್ಳ ಶ್ರೀ ತಪೋನಿಧಿ ಶ್ರೀ ಸಾಂಬ ಶಿವಯೋಗೀಶ್ವರರ ಕರ್ತೃ ಗದ್ದುಗೆಗೆ ಅನೇಕ ಪೂಜಾ ಕೈಂಕರ್ಯಗಳು, ಭಕ್ತರ ಭಕ್ತಿ ಸೇವೆಗಳು ಈ ಸಂದರ್ಭದಲ್ಲಿ ನಡೆಯುವುದರಿಂದ ಜಾತಿ, ಮತ, ಧರ್ಮ, ಲಿಂಗ ಭೇದವಿಲ್ಲದೆ ದಿನನಿತ್ಯ ಅನೇಕ ಭಕ್ತಾದಿಗಳು ಶ್ರೀಮಠಕ್ಕೆ ಬಂದು ಪೂಜ್ಯರ ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳುತ್ತಾರೆ. ಅಲ್ಲದೆ ಬಂದ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ವ್ಯವಸ್ಥೆ ಇರುತ್ತದೆ ಎಂದು ಈ ತಪೋನುಷ್ಠಾನದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಸಾಂಬಸೇನಾ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರಾದ ಶರಣಗೌಡ ಪಾಟೀಲ್ ನಿಂಬರ್ಗ, ತಾಲೂಕಾ ಅಧ್ಯಕ್ಷರಾದ MS ಮಲ್ಲಿಕಾರ್ಜುನ್ ಸಾಮ್ರಾಟ್, ಸಾಮಾಜಿಕ ಕಾರ್ಯಕರ್ತರಾದ ಡಾಕ್ಟರ್ ಶಿವಕುಮಾರ್ ಶರ್ಮಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಲಬುರಗಿ ಪಟ್ಟಣದಿಂದ ದಕ್ಷಿಣ ಭಾಗಕ್ಕೆ ಒಂದು 15 ಕಿಲೋಮೀಟರ್ ದೂರದಲ್ಲಿರುವಂತಹ ಕೇಸರಿ ಬೆಟ್ಟದಲ್ಲಿ ದ್ವಿತೀಯ ಸಾಂಬ ಶಿವಯೋಗಿ ಶಿವಾಚಾರ್ಯರ ಹಿರಿಯ ಮಠದಲ್ಲಿ ಒಂದು ಭವ್ಯವಾದ ಮಹಾ ಪೂಜೆ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ಆ ನಿಮಿತ್ತವಾಗಿ ಒಂದು ಪ್ರೆಸ್ ಮೀಟ್ ಮಾಡಕತ್ತೀವಿ. ಅದೇ ರೀತಿ ದಿನಾಂಕ 12/9/2026ವರೆಗೆ ನಡೀತಿರ್ತದೆ. ಒಂದು ತಿಂಗಳ ಪರ್ಯಂತ ಪ್ರತಿ ಸೋಮವಾರ ನಡೀತಿರ್ತದೆ. ಅದೇ ರೀತಿ ಈ ಸಲ ವಿಶೇಷವಾಗಿ ಏನಂತಂದ್ರೆ 101 ತುಲಾಭಾರ ಸೇವೆ ಮಾಡಕತ್ತಾರೆ. ಅದೇ ರೀತಿ ನಡುವಿನ ಸೋಮವಾರ ನಿಟ್ಟೂರು ಇದು ಮಹಾರಾಷ್ಟ್ರದಿಂದ ಅನೇಕ ಭಕ್ತಾದಿಗಳ್ರಿ ಕಲಬುರಗಿ ಮಾರ್ಗವಾಗಿ ಕೇಸರಿ ಬೆಟ್ಟಕ್ಕೆ ಪಾದಯಾತ್ರೆ ಬರ್ಲಿಕತ್ತಾರೆ. ಅದೇ ರೀತಿ ಈ ಒಂದು ಕೇಸರಿ ಬೆಟ್ಟದಲ್ಲಿ ಯಾರ್ಯಾರು ಜಂಗಮರಿದಾರ ಅವರಿಗೆ ಅಯ್ಯಾಚಾರ, ಅದೇ ರೀತಿ ಪ್ರತಿಯೊಬ್ಬ ಭಕ್ತರು ಕೂಡ ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟು ಅವ್ರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮಾರ್ಗ ಕೊಡುಗಟ್ಟಿನಾಗ ಪ್ರತಿ ವರ್ಷ ಕೂಡ ಸಫಲರಾಗಿರುವಂತಹ ಶ್ರೀ ದ್ವಿತೀಯ ಸಾಂಬ ಶಿವಯೋಗಿ ಶಿವಾಚಾರ್ಯರು. ಅದೇ ರೀತಿ ಕಲಬುರಗಿ ಭಾಗದ ಅನೇಕ ಭಕ್ತರು ಈ ಒಂದು ಭವ್ಯವಾದ ಮಹಾಪೂಜೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪತ್ರಿಕಾಗೋಷ್ಠಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಂದು ಹಂತದಲ್ಲಿ ಅನೇಕ ಔಷಧಿ ಗಿಡಗಳು, ಆಮೇಲೆ ಪ್ರಕೃತಿ ಸೌಂದರ್ಯ ಬಹಳ ಅಚ್ಚುಕಟ್ಟಾಗಿದೆ. ಅದೇ ರೀತಿ ಮಕ್ಕಳಿಗೆಲ್ಲ ಸಂಸ್ಕಾರ ಕೊಡೋ ನಿಟ್ಟಿನಾಗ ಅನೇಕ ವರ್ಷಗಳಿಂದ ಒಂದು ಸೇವೆ ಸಲ್ಲಿಸ್ತಿರುವಂತಹ ಶ್ರೀಮಠ ಈ ವರ್ಷ ಕೂಡ ಪ್ರತಿಯೊಬ್ಬರು ಕೂಡ ಆ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬರು ಕೂಡ ಒಳ್ಳೇದಾಗಬೇಕು ಎನ್ನುವ ನಿಟ್ಟಿನಾಗ ನಾವೊಂದು ಶ್ರೀಮಠದಿಂದ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಈ ಭಾಗದ ನಡೆದಾಡುವ ದೇವರಂತೇಳಿ ಪ್ರಸಿದ್ಧರಾಗಿರುವ ಶಟಸ್ಥಲ ಬ್ರಹ್ಮ ಶ್ರೀ ಉಪಾಚಾರ್ಯ ರತ್ನ ಬಾಲ ತಪಸ್ವಿ ದ್ವಿತೀಯ ಸಾಂಬ ಶಿವಯೋಗಿ ಶಿವಾಚಾರ್ಯರ 32ನೇ ಶ್ರಾವಣ ಮಾಸದ ತಪ ಅನುಷ್ಠಾನದ ಕುರಿತು ನಾವು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಸೇರಿದ್ದೇವೆ. ಸುಮಾರು ಕಲಬುರಗಿ ನಗರದಿಂದ ಫರಹತಾಬಾದ್ ಜೇವರ್ಗಿ ಏನು ನಾವು ಹೋಗ್ತೀವಿ, ಆ ರಸ್ತೆ ಮಾರ್ಗದಲ್ಲಿ ಸುಂದರವಾದ ಒಂದು ವಾತಾವರಣದಲ್ಲಿ ನಮ್ಮ ಒಂದು ಮಠವನ್ನು ಇರುವ ಕಾರಣ ಆ ಮಠದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದ ನಿಮಿತ್ತ ಈ ವರ್ಷವೂ ಕೂಡ ಈಗಾಗಲೇ ಪ್ರಾರಂಭವಾಗಿ ಕಳೆದ 13/8/2026ರಿಂದ ಬರುವಂಥ 12/9/2026ವರೆಗೂ ಒಂದು ತಿಂಗಳ ಕಾಲ ಪ್ರತಿನಿತ್ಯ ಇಷ್ಟಲಿಂಗ ಪೂಜೆ, ಪಾದಪೂಜೆ, ದಾಸೋಹ ಸೇವೆ ನಿರಂತರವಾಗಿ
ಆ ಮಠದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಅಂಗವಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಭಕ್ತಾದಿಗಳಿಂದ ಸುಮಾರು 101 ತುಲಾಭಾರ ಮಾಡುವಂಥ ಕಾರ್ಯಕ್ರಮ ಕೂಡ ಆಯೋಜಿಸಿದ್ದೇವೆ. ವಿಶೇಷವಾಗಿ ಈ ಒಂದು ಶ್ರಾವಣ ಮಾಸದ ನಿಮಿತ್ತ ಇದೇ ದಿನಾಂಕ 30/8/2026 ನಾವು ನಮ್ಮ ಈ ಒಂದು ಶ್ರಾವಣ ಮಾಸದ ನಡುವಿನ ಸೋಮವಾರದಲ್ಲಿ ಕರಿತೀವಿ. ಮಹಾರಾಷ್ಟ್ರ ರಾಜ್ಯದಿಂದ ಸಾವಿರಾರು ಭಕ್ತರು ಪಾದಯಾತ್ರೆ ಮುಖಾಂತರ ಕಲಬುರಗಿ ನಗರ ಪ್ರವೇಶಿಸಿ ಕಲಬುರಗಿ ನಗರದಿಂದ ಭವ್ಯ ಮೆರವಣಿಗೆ ಮುಖಾಂತರ ಒಂದು ಕೇಸರಿ ಬೆಟ್ಟಕ್ಕೆ ಬರುವಂಥದ್ದು ವಿಶೇಷವಾಗಿದ್ದು, ಅದು ಕಲಬುರಗಿ ನಗರದಲ್ಲಿ ಶ್ರಾವಣ ಮಾಸದಲ್ಲಿ ಒಂದು ವಿಶೇಷ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅನ್ಬೋದು. ಆಗಸ್ಟ್ 22ರಂದು ಕಲಬುರಗಿ ನಗರದ ಸೇಡಂ ರಸ್ತೆಯ ಎಂಆರ್ಎಂಸಿ ಸ್ಯಾಕ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಬೆಂಗಳೂರು ವತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದ ಸರಕಾರಿ ನೌಕರರ ಮಕ್ಕಳಿಗಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಬೆಂಗಳೂರು ಇವರ ವತಿಯಿಂದ 2025-26ನೇ ಸಾಲಿನಲ್ಲಿ ಕಲಬುರಗಿ ವಿಭಾಗದ ಜಿಲ್ಲೆಗಳಾದ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಗಳಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಸರಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ದಿನಾಂಕ 22ನೇ ಆಗಸ್ಟ್ 2026ರ ಶನಿವಾರದಂದು ಮಧ್ಯಾಹ್ನ 2 ಗಂಟೆಗೆ ಕಲಬುರಗಿ ನಗರದ ಎಂಆರ್ಎಂಸಿ ಸ್ಯಾಕ್ ಸಭಾಂಗಣ ಹಳೆ ಆರ್ಟಿಒ ಕಚೇರಿಯ ಎದುರುಗಡೆ ಸೇಡಂ ರಸ್ತೆ ಕಲಬುರಗಿಯಲ್ಲಿ ಜರುಗಲಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಬಳುಂಡಗಿ, ಜಿಲ್ಲಾ ಕಾರ್ಯದರ್ಶಿ ಚಂದ್ರಕಾಂತ್ ಏರಿ, ಶ್ರೀಮಂತ ಪಟ್ಟೇದಾರ್, ಧರ್ಮರಾಯ ಜವಳಿ, ಕೃಷ್ಣಾಚಾರ್ಯ, ಎಂಬಿ ಪಾಟೀಲ್, ಸುರೇಶ್ ವಗ್ಗೆ, ಸಿದ್ದಲಿಂಗಯ್ಯ ಮಠಪತಿ, ಅಣ್ಣಾರಾವ್ ಹಾಬಾಳ್ಕರ್, ಪ್ರಕಾಶ್ ಉದನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ವಿಭಾಗದ ಜಿಲ್ಲೆಗಳಾದಂಥ ಕಲಬುರಗಿ ಜಿಲ್ಲೆ, ಬೀದರ್ ಜಿಲ್ಲೆ, ಯಾದಗಿರಿ ಜಿಲ್ಲೆಗಳಲ್ಲಿ SSLC ಮತ್ತು PUCಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಸರ್ಕಾರಿ ನೌಕರರ ಮಕ್ಕಳಿಗೆ ಈ 3 ಜಿಲ್ಲೆಗಳು ಕೂಡಿ ಇದೇ ತಿಂಗಳು 22ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ MRMC ಸಭಾಂಗಣ ಕಲಬುರಗಿ ನಗರದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ 25-26ನೇ ಸಾಲಿನಲ್ಲಿ ನಾವು ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಆನ್ಲೈನ್ ಮುಖಾಂತರ ನೋಂದಣಿಯನ್ನು ಮಾಡಿಕೊಂಡು ಕಲಬುರಗಿ ಜಿಲ್ಲೆಯಲ್ಲಿ 286 ಮಕ್ಕಳು, ಬೀದರ್ ಜಿಲ್ಲೆಯಲ್ಲಿ 156 ಮಕ್ಕಳು, ಯಾದಗಿರಿ ಜಿಲ್ಲೆಯಲ್ಲಿ 110 ಮಕ್ಕಳು, ಒಟ್ಟು 552 ಮಕ್ಕಳಿಗೆ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ವತಿಯಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗೆ 2,000 ರೂಪಾಯಿ ನಗದು ನೀಡಿ ಗೌರವಿಸತಕ್ಕಂಥ ಕೆಲಸ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಆಗ್ತದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಸೋಮಶೇಖರ್ ಶಿವಾಚಾರ್ಯರು, ಕಂಬಳೇಶ್ವರ ಮಠ, ಚಿತ್ತಾಪುರ ಅವರು ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಗೃಹ ಮತ್ತು IT-BT ಸಚಿವರು, ಕಲಬುರಗಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ CS ಷಡಕ್ಷರಿ ಅವರು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್, ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಶಶಿಲ್ ಜಿ ನಮೋಶಿ ಅವರು ಮತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳು, ಕಲಬುರಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm
provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಜೀರ್ಣೋದ್ಧಾರ ಟ್ರಸ್ಟ್ ಕನ್ನಡಗಿ ತಾಲೂಕಾ ಕಾಳಗಿ ಜಿಲ್ಲಾ ಕಲಬುರಗಿಯ ವತಿಯಿಂದ ಕನ್ನಡಗಿಯ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕನ್ನಡಗಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಶ್ರೀ ಕನ್ನಡಗಿ ಮಲ್ಲಿಕಾರ್ಜುನ ದೇವಸ್ಥಾನದ ಜಾತ್ರಾ ಮಹೋತ್ಸವದ ನಿಮಿತ್ತ ದಿನಾಂಕ 24ನೇ ಆಗಸ್ಟ್ 2026ರಂದು ಶ್ರಾವಣದ 2ನೇ ಸೋಮವಾರ ಸಂಜೆ 5:30 ಗಂಟೆಗೆ ಹೆರೂರ್ಕೆ ಗ್ರಾಮದ ಭಜನಾ ಮಂಡಳಿಯ ಆಗಮನ ಇರುತ್ತದೆ ಹಾಗೂ ಪಲ್ಲಕ್ಕಿ ಉತ್ಸವ ಜರುಗಲಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಶಿವಕುಮಾರ್ ಸಿ ಪಾಟೀಲ್, ಅಣ್ಣಾರಾವ್ ಬಿರಾದಾರ್, ಚೆನ್ನಪ್ಪ ಎಸ್ ಮಾಲಿ ಪಾಟೀಲ್, ವಿಜಯ್ ಕುಮಾರ್ ಪಾಟೀಲ್, ರಾಚೋಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಾತ್ರೆ 24 ಸರ್, ಶ್ರಾವಣ ಪ್ರತಿ ವರ್ಷ 2ನೇ ಸೋಮವಾರ ಯಾವ ಆಗಲ್ಲ ಸರ್. ಚಾಸರಿ ದೇವ್ರು ಪಲ್ಲಕ್ಕಿ ಉತ್ಸವ ರೀ, ಇವ್ರ ಮನೆದಿಂದ ದೇವ್ರು ಹೋಗ್ತಾನ್ರಿ, ಇವ್ರ ಮನೆಯಿಂದ ಇವು ಪೂಜಾರಿಗಳ ಮನೆಯಿಂದ ಕುಂಭ ಬಂದು ಬರ್ತದೆ ರೀ, ಅವೆಲ್ಲ ಚಾಸಗಳು ನಾವು ಮಾಡೋದು. ಹೇರೋದ್ರಿಂದ ಭಜನ ಬರ್ತದೆ ರೀ ನಮ್ಮೂರು ಸಣ್ಣ. ಈಗ ನಾವೇ ಮಾಡ್ತಿದ್ದೇವ್ರಿ. ಈಗ 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 ಇರ್ತಾರೆ ಅನ್ಸಿಸ್ತಾರೆ ನಮಗೆ, ಬರೀ ನಾವು ಸುಮ್ಮನೆ ದೂರ ನಿಂತ್ರ. ದಾಸೋಹ ಅದು ವರ್ಷನಾಗ ಒಂದಿನನೇ ರೀ, ಭಕ್ತರು ಮಾಡ್ತಾರೆ ರೀ, ಅಲಂಕಾರನು ಭಕ್ತರೇ ಮಾಡ್ತಾರೆ ರೀ. ಹೌದು, ಅಡುಗೆ ಮಾಡ್ತೀವಿ. ಪ್ರಾಬ್ಲಮ್ ಅಂದ್ರೆ ನಮಗೆ ಅಡುಗೆ ಈಗ ನೀವು ಯಾಕೆ ಮಾಡ್ಲಿಕ್ಕೆ ಹೊಂಟ್ರಿ, ನಾವು ಮಾಡ್ತೀವಿ. ಈಗ 2 ವರ್ಷ ನಡೆದು ಹಾಂ ಅದ ರೀ, ಅದು ಆಸ್ತಿ ಏನಿಲ್ಲ ಸರ್. ಆ ಗುಡಿ ತಳಗ ಈಗೇನು ಕಂಪನ್ಸೇಷನ್ ಬಂದಿದೆ ಅಷ್ಟೇ ಖರೆ. 35 ಲಕ್ಷ ರೂಪಾಯಿ ಕಂಪನ್ಸೇಷನ್ ಬಂದದ. ಹಾಂ ಗುಡಿ ಅದ ರೀ, ಗುಡಿ. ಹಾಂ ಅದೇ ಗುಡಿ ಅದೇ ಗುಡಿ ಅದೇ ಗುಡಿ. ಅವ್ರು ಎಲ್ಲೋ ನಮ್ಮೂರನ್ನ ರೀ, ಅವ್ರು ಬಿಟ್ಟು ಹೋದವ್ರು ಎಲ್ಲ ರಿಟೈರ್ಮೆಂಟ್ ಆಫೀಸರ್ಗಳು ಅವರೆಲ್ಲ 4-5-6 ಜನ. ಈಗೇನೋ ಅಧ್ಯಕ್ಷ ಆದವ ಅಫ್ಜಲ್ಪುರ ಜವರ್ಗಿ ತಾಲೂಕದಾಗ ಅವ್ರು ಅವನ ಊರಾಗ ಹುಟ್ಟಾನ್ರಿ. ಈಗ ಬಂದ ನಾವು ನಮ್ಮ ಊರನ್ನು ಈಗ ಆ ದೇವ್ರ ಇತಿಹಾಸ ಏನೂ ಗೊತ್ತಿಲ್ಲ. ನಾವು ದೇವ್ರು ಎಲ್ಲಿತ್ತು, ಹ್ಯಾಂಗೆ ತಂದೆವು, ನಾವು 3 ತಲೆ ಶಿಫ್ಟ್ ಮಾಡಿದ್ದೇವೆ ಸರ್. ಇವ್ರು ತಂದಿದ್ದು ಫಸ್ಟ್ ನೀರಾಗಿತ್ತು ರೀ, ಬೆಂಡೆತೊರ ಒಳಗೆ ನೀರಾಗ ಸೆಂಟ್ರ್ ಹಳದಾಗ ನೀರಲ್ಲಿ ಏನದಪ್ಪ ಒಂದು 100 ಅಡಿ ನೀರು ಬಂದರಲ್ಲಿ ಅಲ್ಲಿ ಕಿತ್ಕೊಂಡು ತಂದು ಮತ್ತೆ ಬೇರೆ ತಲೆ ತಂದೆವು. ಅಲ್ಲಿನೂ ನೀರು ಬಂದು ಅಲ್ಲಿ ತಂದಿದ್ದು 3ನೇ ಜಾಗದಾಗ ಕುಡಿಸಿದ್ರಿ. ಈಗ ಒಯ್ಯೋದು ಒರಿಜಿನಲ್ ಕಟ್ಟಬೇಕಾದ್ರೆ 4ನೇ ಜಾಗಕ್ಕೆ ಶಿಫ್ಟ್ ಮಾಡೋದಾರೆ. ಈಗ ಇಲ್ಲಿನೂ ನೀರು ಹೊಂಟವ್ರಿ, ಇಲ್ಲಿನೂ ದೇವ್ರ ಗುಡಿ ಮೇಲೆ ಪೂರ ನೀರು ಬರ್ತಾರೆ, ಬೆಂಡೆತೊರ ತುಂಬಂದ್ರೆ. ಅದಕ್ಕೆ ನಾವು ಅಲ್ಲಿ ಏನೂ ಮಾಡ್ಲಿಕ್ಕಾಗಿಲ್ಲ. ಸಂತ ಢೋರಕಕ್ಕಯ್ಯ ಸಮಾಜ ಸೀನಿಯರ್ ಸಿಟಿಜನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳ ಢೋರಕಕ್ಕಯ್ಯ ಸಮಾಜದ ವಿದ್ಯಾರ್ಥಿಗಳಿಗಾಗಿ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಕಲಬುರಗಿ, ಯಾದಗಿರಿ, ಬೀದರ್, ವಿಜಯಪುರ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸಂತ ಢೋರಕಕ್ಕಯ್ಯ ಸಮಾಜ ಸೀನಿಯರ್ ಸಿಟಿಜನ್ ವೆಲ್ಫೇರ್ ಅಸೋಸಿಯೇಷನ್ ಆಂಜನೇಯ ನಗರ ಕಲಬುರಗಿಯ ವತಿಯಿಂದ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಢೋರಕಕ್ಕಯ್ಯ ಸಮಾಜದ ವಿದ್ಯಾರ್ಥಿನಿಯರು ಶೈಕ್ಷಣಿಕ ವರ್ಷ 2025-26ರಲ್ಲಿ ಪಾಸಾದವರಿಗೆ ಪ್ರಶಸ್ತಿ ಪತ್ರ ನೀಡಿ ಸನ್ಮಾನಿಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಮಹಾದೇವ್ ಎಸ್ ಕಾವಲೆ, ಉಪಾಧ್ಯಕ್ಷರಾದ ಗುಂಡಪ್ಪ ಜೆ ಗಾಯ್ದನ್ಕರ್, ಶಿವರಾಮ್ ಎಂ ಗಜಕೋಶ್, ಕಾರ್ಯದರ್ಶಿ ಬಳಿರಾಮ್ ಎನ್ ಜೋಗದನ್ಕರ್, ಸಹ ಕಾರ್ಯದರ್ಶಿ ಮನೋಹರ್ ಎನ್ ಗಜರೆ, ಖಜಾಂಚಿ ಸೈಬಣ್ಣ ಎ ಗಜರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಸಂತ ಢೋರಕಕ್ಕಯ್ಯ ಸೀನಿಯರ್ ಸಿಟಿಜನ್ ವೆಲ್ಫೇರ್ ಅಸೋಸಿಯೇಷನ್ ಕಲಬುರಗಿ. ನಾವು ನಮ್ಮ ಅಸೋಸಿಯೇಷನ್ ವತಿಯಿಂದ ನಮ್ಮ ಢೋರಕಕ್ಕಯ್ಯ ಸಮಾಜದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಇದೇ ತಿಂಗಳು 30 ಆಗಸ್ಟ್ 2026ಕ್ಕೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಾ ಪುರಸ್ಕಾರದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಾದಂತಹ ಕಲಬುರಗಿ, ಯಾದಗಿರಿ, ಬೀದರ್, ಬಿಜಾಪುರ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ 7 ಜಿಲ್ಲೆಯ ವಿದ್ಯಾರ್ಥಿನಿಯರಿಗೆ ನಾವು ಪ್ರತಿಭಾ ಪುರಸ್ಕಾರದಲ್ಲಿ ಸನ್ಮಾನ ಮಾಡುವುದಕ್ಕೆ ಸಮಾರಂಭವನ್ನು ಮಾಡುತ್ತಿದ್ದೇವೆ. ಈ ಸಮಾರಂಭದಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟು ಸನ್ಮಾನಿಸುವುದಂದರೆ SSLCಯಲ್ಲಿ 75% ಅಂಕ ಪಡೆದವರಿಗೆ, PUCಯಲ್ಲಿ 70% ಅಂಕ ಪಡೆದವರಿಗೆ ಹಾಗೂ BA, BSc, BCom ಈ ಡಿಗ್ರಿಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆದವರಿಗೆ
ಅದೇ ರೀತಿ ನರ್ಸಿಂಗ್ ಕೋರ್ಸ್ನಲ್ಲಿ ಕೂಡ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾದವರಿಗೆ ಮತ್ತು MA MSc MCom ಇವರು ಫಸ್ಟ್ ಅಟೆಂಪ್ಟ್ನಲ್ಲಿ ಪಾಸಾದವರು, ಆ ರೀತಿ ಡಾಕ್ಟರ್ ಪಾಸಾದವರು, MBBS BAMS BHMS BDS BS MD ಈ ಪಾಸಾದವ್ರಿಗೆಲ್ಲರಿಗೂ ನಾವು ಸನ್ಮಾನ ಮಾಡ್ತಿದ್ದೇವೆ. ಅದೇ ರೀತಿ ಇಂಜಿನಿಯರಿಂಗ್ದಲ್ಲಿ ಪಾಸಾದವರು, JEE ಮತ್ತು IIT, ಅದೇ ರೀತಿ ನೀಟ್ನಲ್ಲಿ ಪಾಸಾದವರು, ಆಮೇಲೆ CA ಡಿಗ್ರಿ ಪಡೆದವರಿಗೆ, ಆಮೇಲೆ ಹೊಸದಾಗಿ ನಮ್ಮ ಸಮಾಜದ ಗೆಜೆಟೆಡ್ ರ್ಯಾಂಕ್ ಸರ್ಕಾರಿ ಹುದ್ದೆಯಲ್ಲಿ ಅಪಾಯಿಂಟ್ಮೆಂಟ್ ಆದವರಿಗೂ ಕೂಡ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಮಾಜದ ಈಗ ಸದ್ಯ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅಥವಾ ಈ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಇದ್ದಂಥ ಪ್ರತಿಷ್ಠಿತ ವ್ಯಕ್ತಿಗಳಿಗೆ, ಪ್ರತಿಷ್ಠಿತ ಅಧಿಕಾರಿಗಳಿಗೆ ಕೂಡ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಮಾಜದ ನಮ್ಮ ಸೀನಿಯರ್ ಸಿಟಿಜನ್ ಅಸೋಸಿಯೇಷನ್ ವತಿಯಿಂದ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೂಡ ಹಮ್ಮಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ವರ್ಷ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ದಿನಾಂಕ 30/8/2026 ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ, ಕೊನೆ ತಾರೀಕು. ಆಮೇಲೆ ಈ ಸ್ಥಳವನ್ನು ಇನ್ನೂ ನಿಗದಿಪಡಿಸಿಲ್ಲ. ಸ್ಥಳ ನಿಗದಿಪಡಿಸಿದ ನಂತರ ನಾವು ಇನ್ವಿಟೇಷನ್ ಕಾರ್ಡ್ನಲ್ಲಿ ಪ್ರಿಂಟ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ, ಅರ್ಜಿದಾರರಿಗೆ ಎಲ್ಲ ತಿಳಿಸುತ್ತೇವೆ. ನಾವು ಈ ಪ್ರೆಸ್ ಮೀಟ್ ತೆಗೆದುಕೊಳ್ಳುವ ಒಂದು ಉದ್ದೇಶವೇನೆಂದರೆ ಹೆಚ್ಚಿನ ಅರ್ಜಿಗಳನ್ನು ಬರಬೇಕೆಂದು ನಾವು ಈ ಪ್ರೆಸ್ ಮೀಟ್ ತೆಗೆದುಕೊಳ್ತಾ ಇದ್ದೇವೆ. ಈ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಬೃಹತ್ ಡಾಕ್ಟರ್ BR ಅಂಬೇಡ್ಕರ್ ಭವನದ ಕಾಮಗಾರಿಯಲ್ಲಿ ಭಾರಿ ಅವ್ಯವಹಾರ ಮಾಡಿರುವ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸುವಂತೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಬೃಹತ್ ಡಾಕ್ಟರ್ BR ಅಂಬೇಡ್ಕರ್ ಭವನದ ಕಾಮಗಾರಿಯು 875 ಲಕ್ಷಗಳಲ್ಲಿ ಸಂಪೂರ್ಣವಾಗಿ 2019ರಲ್ಲಿ ಪೂರ್ಣಗೊಂಡಿದೆ. ಇನ್ನು ಕಾಮಗಾರಿ ಮಾಡಬೇಕಾಗಿದೆ ಎಂದು 270 ಲಕ್ಷಗಳು ಬೇಕಾಗುತ್ತವೆ ಎಂದು ಭಾರಿ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಮಾಡುತ್ತಿರುವ ಗುತ್ತಿಗೆದಾರರ ಮೇಲೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸುವಂತೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಸಚಿನ್ S ಫರ್ತಾಬಾದ್, ಪ್ರಹ್ಲಾದ್ ಮಠಮಾರಿ, ಮಲ್ಲಿಕಾರ್ಜುನ್ ಕೋಡ್ಲಿ, ಸುರೇಶ್ ಹನಗುಡಿ, ಅಣವೀರ್ ಪಾಟೀಲ್, ಗುಂಡು ಸಿಂಗ್, ಪಿಂಟು ಜಮಾದಾರ್, ಹುಲಿಕಂಠ್, ಮಲ್ಲು, ದರ್ಶನ್, ವೆಂಕಟೇಶ್ ಜಮಾದಾರ್, ಶ್ರೀಮಂತ್ ಸೇರಿದಂತೆ ಇತರರು ಉಪಸ್ಥಿತ. ಸುಮಾರು ವರ್ಷದಿಂದ 2012ರಿಂದ ನಮ್ಮ ಕಲಬುರಗಿ ನಗರದಲ್ಲಿ ಸೇಡಂ ರಸ್ತೆಗೆ ಹೋಗುವಂಥ ಸೇಡಂ ರಸ್ತೆಗೆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ನಿರ್ಮಾಣ ಮಾಡಿದ್ದಾರೆ. 2012ರಿಂದ ಪ್ರಾರಂಭ ಆಗಿದೆ. 2012ರಿಂದ ಎಷ್ಟೆಷ್ಟು ದುಡ್ಡು ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಬಿಡುಗಡೆ ಆಗಿದೆ ಅನ್ನೋದಂಥದ್ದು ನಾನು ನಿಮಗೆ ಕಾಪಿ ಮೂಲಕ ನೀಡಿದ್ದೀನಿ. ಆ ಹೋರಾಟವನ್ನು ನಾನು ಇದು 5ನೇ ಬಾರಿ ನಾನು ಹೋರಾಟ ಮಾಡೋದು. ಅಂದರೆ ಅದು ಫಸ್ಟಿಗೆ ನಾನು 2019-20 ಹೋದಾಗ ಫುಲ್ ಸಂಪೂರ್ಣವಾಗಿ ಹಾಳಾಗಿ ಬಿದ್ದಿತ್ತು. 8 ಕೋಟಿ 75 ಲಕ್ಷ ರೂಪಾಯಿ ಅದಕ್ಕೆ ಮೊದಲು ಖರ್ಚು ಮಾಡಿದ್ದಾರೆ. ಮೊದಲು ಅದರ 2024-25ರಲ್ಲಿ 8 ಕೋಟಿ 75 ಲಕ್ಷ ಖರ್ಚಾಗಿತ್ತು. ನಾನು ಈಗಿನ ಜಿಲ್ಲೆ ಉಸ್ತುವಾರಿಯವರು, ಅವಾಗಿನ ಜಿಲ್ಲೆ ಉಸ್ತುವಾರಿ ಅಂತ ಪ್ರಿಯಾಂಕಾ ಖರ್ಗೆ ಅವರು ಸಾಬ್ರಿಗೆ ನಾನು ಭೇಟಿ ನೀಡಿ, ವಿಧಾನಸೌಧದಲ್ಲಿ ಸಭೆ ನಡೆದಿತ್ತು, ಭೇಟಿ ನೀಡಿ ಅಲ್ಲಿ ಹೋಗಿ ನಾನು ಅವ್ರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀನಿ. ಅವ್ರು ಮನವಿ ಪತ್ರ ಕೊಡೋದು ಅವರು ಮತ್ತು 2.5 ಕೋಟಿ ರೂಪಾಯಿ ಮತ್ತು ಸ್ಯಾಂಕ್ಷನ್ ಪಡೆದರು. ಅದು ಹಾಳು ಬಿದ್ದಿದೆ ಸರ್. ಅದು ಇನ್ನೂ ತನಕ ಅದಕ್ಕೆ ಉದ್ಘಾಟನೆ ಆಗಿಲ್ಲ. ಅದು ಸುಮಾರು ವರ್ಷದಿಂದ ಅದಕ್ಕೆ ನಮ್ಮ ಸಾಬರು 2000ದಾಗ ಖರ್ಗೆ ಸಾಬರು ಇದ್ದಾಗ ಅದು 6 ಕೋಟಿ ರೂಪಾಯಿ ಕೊಟ್ಟಿದ್ರು ಸರ್ ಅದಕ್ಕೆ. ಮತ್ತು ಉಳಿದೋದು ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟು ಅದಕ್ಕೆ PWDಯವ್ರು ವರ್ಕ್ ಮಾಡಿದ್ರು ಕೆಲಸ. ಅವಾಗ ಅದು ಮಾಡಿದಾಗ ಅಲ್ಲಿಂದ ಕೆಲಸ ಮಾಡಿ ಅವರು ಏನು ಸಮಾಜ ಕಲ್ಯಾಣ ಇಲಾಖೆಗೆ ಒಪ್ಪಿಸ್ಬೇಕಿತ್ತು, ಒಪ್ಪಿಸಿಲ್ಲ. ಅದು ಅಷ್ಟಿಗೆ ಬಿಡೋದು ಹಾಳು ಬಿದ್ದೋಗಿತ್ತು, ಪೂರಾ ಹಾಳು ಬಿದ್ದಿತ್ತು ಸರ್. ಎಲ್ಲ ಬಾಕಲು ಹೋಗಿತ್ತು, ಶೆಡ್ ಹರಿತು, ಸುಮಾರು ತೊಂದರೆ ಆದಾಗ ಅದಕ್ಕೆ ಮತ್ತೆ ನಾವು ಇನ್ನೊಂದ್ಸಲ ಪ್ರಾರಂಭ ಮಾಡಿ ಅದಕ್ಕೆ ಮತ್ತು ಇನ್ನೊಂದ್ಸಲ ಅದಕ್ಕೆ ಉದ್ಘಾಟನೆ ಮಾಡಿರಿ. ಯಾಕಂತಂದರೆ ನಮ್ಮ ಸಮಾಜಕ್ಕೆ ಏನು ದಲಿತ ಸಮಾಜಕ್ಕೆ ಸಭೆ ಮಾಡೋಕ್ಕೆ ಮತ್ತು ಜಯಂತಿಯ ಸಭೆ ಮಾಡೋಕ್ಕೆ, ಯಾವುದೂ ಮೀಟಿಂಗ್ ಮಾಡೋಕ್ಕೆ, ಕಾರ್ಯಕ್ರಮ ಮಾಡೋಕ್ಕೆ ಎಲ್ಲೂ ನಮ್ಮಲ್ಲಿ ಜಾಗ ಇಲ್ಲ. ಅದಕ್ಕೆ ಎಲ್ಲೋ ಹೋಟೆಲಲ್ಲಿ IBಯಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೆ ಅಂಬೇಡ್ಕರ್ ಭವನ್ ನಮಗೆ ಉದ್ಘಾಟನೆ ಮಾಡಿಕೊಟ್ರೆ ನಾವು ಎಲ್ಲ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿದ್ದೇವೆ.
ಓಕೆ ಅವ್ರು ಅದು ಆಯ್ತು ರೀ ಮಾಡ್ಕೊಡ್ತೀವಿ ಅಂತ ಹೇಳಿದಾಗ ಪ್ರಿಯಾಂಕಾ ಸಾಬ್ರು 2.5 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು. ಈಗ 2.5 ಕೋಟಿ ಸ್ಯಾಂಕ್ಷನ್ ಮಾಡಿದ ನಂತರ ಇನ್ನೂ ತನಕ 2026 ಇದೆ, ಇನ್ನೋವರೆಗೂ ಅದಕ್ಕೆ ಓಪನಿಂಗ್ ಮಾಡಿಲ್ಲ, ಉದ್ಘಾಟನೆ ಮಾಡಿಲ್ಲ. ಮತ್ತೆ ಅಲ್ಲಿ ಹೋಗಿ ಈಗ ಸದ್ಯಕ್ಕೆ ನಾವು ಕೇಳಿದ್ದೇವೆ ಸರ್ ಏನಾಯಿತು ಅಂತಂದಾಗ ನಾನು ಮತ್ತೆ ಹೋಗಿ ಇನ್ಕ್ವೈರಿ ಮಾಡಿದಾಗ ಮತ್ತೆ ಇನ್ನೊಂದ್ಸಲ ನಾನು ಎಷ್ಟು ಅವರು ಸಾಬ್ರು ರೊಕ್ಕ ಕೊಟ್ಟಿದ್ದಾರೆ ಅಂತಂದು ಮಾಹಿತಿ ಅಂದಾಗ ಅಲ್ಲಿ ಇಲ್ಲೇ ಮಾಹಿತಿ ಕೊಟ್ಟಿದ್ದಾರೆ ಅವರು ನಮಗೆ ಈಗ ಮತ್ತು 2 ಕೋಟಿ ಖರ್ಚು ಕೊಟ್ಟಿದ್ದಾರೆ ರೊಕ್ಕ ದುಡ್ಡು. 2 ಕೋಟಿ 70 ಲಕ್ಷ ರೂಪಾಯಿದಲ್ಲಿ ಉಳಿದು 33 ಕೋಟಿಯನ್ನು ಎಷ್ಟು 33 ಲಕ್ಷ ರೂಪಾಯಿನ ವಾಪಸ್ ಕೊಟ್ಟಿದ್ದಾರೆ ಅಲ್ಲಿಗೆ. ಈಗ ಅವರು ಖರ್ಚು ಮಾಡಿದ್ದಾರೆ ಅಲ್ಲಿ. ಅವ್ರು ಎಂತ ಕೇಳಿದಾಗ ಅಂತಾರೆ ಇಲ್ಲರಿ ಸರ್ ಈ ಸಲ ನಾವು ಓಪನಿಂಗ್ ಮಾಡ್ತೀವಿ ಅಂತ. ಓಪನಿಂಗ್ ಆಲ್ರೆಡಿ ಡೇಟ್ ಬಿ ತೆಗೆದಿರಂತೆ ಅವರು. ಯಾಕಂದ್ರೆ ಸಮಾಜ ಕಲ್ಯಾಣಕ್ಕೆ ಹೋದಾಗ ನಾನು ಹೇಳಿದ್ರು ಇಲ್ಲ ಸರ್ ಅದ್ರ ಬಗ್ಗೆ ಡೇಟ್ ತೆಗೆದಿದ್ದೇವೆ, ಅದ್ರ ಬಗ್ಗೆ ನಾವು ಕಾರ್ಡ್ ಹಾಕಿದ್ದೇವೆ, ಎಲ್ಲ ಮಾಡಿದಾಗೆ ಸಾಬ್ರು ಬ್ಯಾಡ್ ಅಂದಾಗ ನಾವು ಬಿಟ್ಟಿದ್ದೇವೆ ಅಂತ ಹೇಳಿದ್ರು ಅವರು. ಮತ್ತು ಈಗ ನಾವೇನಂತಾರೆ ಇಲ್ಲರಿ ಸರ್ ಈಗ ನಾವು ಓಪನಿಂಗ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಇದು ಎಷ್ಟು ವರ್ಷ 16-18 ವರ್ಷ ಆದ್ರೂ ಇನ್ನೂ ತನಗೆ ಯಾವ ದೇಶಕ್ಕೆ 140 ಕೋಟಿ ಜನರ ಭವಿಷ್ಯ ಹಣಿಬರ ಬರೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಈ ರೀತಿ ಅವರು ಏನು ಅವಮಾನ ಮಾಡೋಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಅದಕ್ಕೆ ಕೂಡಲೇ ಅದಕ್ಕೆ ಇದೇ ಡಿಸೆಂಬರ್ ಒಳಗೆ ಇಲ್ಲಿಕಂತಂದರೆ ಮುಂದಿನ ಬರುವಂಥ ಈ ತಿಂಗಳಲ್ಲಿ ಅದಕ್ಕೆ ಉದ್ಘಾಟನೆ ಮಾಡಬೇಕು, ಉದ್ಘಾಟನೆ ಮಾಡಿ ಕೊಡಬೇಕು. ಯಾಕಂತಂದರೆ ನಮಗೆ ಜಿಲ್ಲೆ ಉಸ್ತುವಾರಿ ಸರ್ ಬಗ್ಗೆಗೆ ಯಾಕೆ ತೊಂದರೆಗಳು, ಯಾಕಂದರೆ ಅವ್ರಿಗೆ ಆಲ್ರೆಡಿ 2.5 ಕೋಟಿ ರೂಪಾಯಿ ಅದಕ್ಕೆ ಇದಕ್ಕೆ PWದವರಿಗೆ ಕೊಟ್ಟಿದ್ದಾರೆ. ಈಗ ಸಮಾಜ ಕಲ್ಯಾಣ ಇಲಾಖೆದವ್ರು ಕೆಲಸ ಮಾಡಬೇಕು, ಸಮಾಜ ಕಲ್ಯಾಣ ಇಲಾಖೆದವ್ರು ಕೆಲಸ ಮಾಡ್ತಾ ಇಲ್ಲ. ಇದು ನಮಗೆ ನಮ್ಮ ಸಮಾಜಕ್ಕೆ ಭಾಳ ನೋವಾಗಿದೆ. ಯಾಕಂತಂದರೆ ಅದು ಅಂಬೇಡ್ಕರ್ ಭವನ ಇವತ್ತು ಓಪನಿಂಗ್ ಆಗ್ತದೆ, ನಾಳೆಗೆ ಓಪನಿಂಗ್ ಆಗ್ತಾನಂತದಿತ್ತು. ಅದಕ್ಕೆ ಮತ್ತು ನಂದು ವಿಶೇಷವಾಗಿ ನಮ್ಮ AECC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಯಾಕಂದ್ರೆ ಅವರು ನಮ್ಮ ಸಮಾಜ ಮುಖಂಡರು. ಮತ್ತು ಅದೇ ರೀತಿಯಾಗಿ ನಮ್ಮ ಕಲಬುರಗಿ ನಗರದ ಜಿಲ್ಲೆ ಉಸ್ತುವಾರಿ ಅಂತ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಒಂದು ವಿನಂತಿ ಮಾಡ್ತೀನಿ ನಿಮ್ಮ TV ಮೂಲಕ. ಏನು ಈಗ ಅದು ಓಪನಿಂಗ್ ಆಗೋ ಮುಂಚೆಕ್ಕೆ ನಮ್ಮ ಸಮಾಜ ಒಂದು ಮೀಟಿಂಗನ್ನು ಕರೆದಿ, ಆ ಮೀಟಿಂಗ್ನಲ್ಲಿ ಅದು ಯಾಕಂತಂದರೆ ಅದು ಮೀಟಿಂಗಿಗೆ ಅದು ಅಂಬೇಡ್ಕರ್ ಭವನ ಸಮಾಜಕ್ಕೆ ಒಪ್ಪಿಸ್ಬೇಕು. ಸಮಾಜಕ್ಕೆ ಒಪ್ಪಿಸಿದಾಗ ಆ ಸಮಾಜ ಏನು ಮಾಡ್ತದೆ ಅಂತಂದರೆ ಮುಂದಿನ ದಿನದಲ್ಲಿ ಯಾವ ರೀತಿ ನಡ್ಸ್ಕೊಂಡು ಹೋಗಬೇಕು, ಯಾವ ರೀತಿ ವರ್ಕ್ ಮಾಡಬೇಕು, ಯಾವ ರೀತಿಯಲ್ಲಿ ಕೆಲಸಗಳಿಗೆ ಯಾವ ರೀತಿ ಅಲ್ಲಿ ಕೆಲಸಗಳಿಗೆ ಇಟ್ಕೋಬೇಕು. ಯಾಕಂತಂದರೆ ಈಗ ಅವರು ಏನು ಸಮಾಜ ಕಲ್ಯಾಣದವ್ರಿಗೆ ಒಪ್ಪಿಸ ಮೇಲೆ ಸಮಾಜ ಕಲ್ಯಾಣದವ್ರು ಏನು ಮಾಡ್ತಾರೆ ನಮಗೆ ಯಾರಿಗೆ ಕೊಡಬೇಕು ಅನ್ನೋದಂತ ಅವ್ರಿಗೆ ತಿಳಿತಾ ಇಲ್ಲ. ಯಾಕಂದ್ರೆ ನಾನು ಮೊನ್ನೆ ಹೋದಾಗ ಅವ್ರು ಹೇಳಿದ್ರು ಸರ್ ಈಗ ಓಪನಿಂಗ್ ಮಾಡ್ತೇವೆ, ಓಪನಿಂಗ್ ಮಾಡಿದ್ಮೇಲೆ ನಾವು ಯಾರಿಗೆ ಒಪ್ಪಿಸ್ಬೇಕು ಸಮಾಜದಾಗ ನೀವು ಹೇಳ್ರಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಅದಕ್ಕೆ ಸಾಬ್ರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಒಂದು ಗೌರವ ಅಧ್ಯಕ್ಷರು ಒಂದು ಸಮಿತಿ ಮಾಡಿ ಆ ಸಮಿತಿಗೆ ಒಪ್ಪಿಸಿ ಆ ಸಮಿತಿ ಮುಂದೆ ಕಾರ್ಯ ಮಾಡ್ತದೆ, ಮುಂದೆ ನಡೆಸ್ಕೊಂಡು ಹೋಗ್ತದೆ. ಯಾವ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬೇಕು, ಎಷ್ಟು ಫೀಸ್ ಮಾಡಬೇಕು, ವಾಚ್ಮಿನ್ ಎಷ್ಟು ಮಂದಿಗೆ ಇಟ್ಕೋಬೇಕು, ಸೌಂಡ್ ಸಿಸ್ಟಮ್ಗೆ ಎಷ್ಟು ಮಂದಿ, ಕಸ ಹುಡುಗರಿಗೆ ಎಷ್ಟು ಮಂದಿಗೆ, ಎಲ್ಲರಿಗೆ ಪೇಮೆಂಟ್ ಹೆಂಗೆ ಮಾಡಬೇಕು ಅನ್ನೋದು ಒಂದು ಸಂಘ ಮಾಡಿದ್ರೆ ಅದಕ್ಕೆ ಅಧ್ಯಕ್ಷತೆ ನಮ್ಮ ಜಿಲ್ಲಾಧಿಕಾರಿಗಳು ಇರ್ತಾರೆ. ಅಧ್ಯಕ್ಷತೆ ಅದ್ರ ತಳಗೆ ಒಂದು ಕಮಿಟಿ ಇರ್ತದೆ. ಅದಕ್ಕೆ ಆ ಕಮಿಟಿಗೆ ನಮ್ಮ ಸಮಾಜಕ್ಕೆ ಅವರು ಒಪ್ಪಿಸ್ಬೇಕು ಅಂತಂದು ನಾನು ಜೈ ಕನ್ನಡ ರಕ್ಷಣೆ ವೇದಿಕೆ ಮುಂದೆ ವಿನಂತಿ ಮಾಡ್ತಾ ಇದ್ದೀನಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.